ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಹರಿದಾಡ್ತಿರುವಂತಹದ್ದು. ಅದು ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಅವರ ವಿಚಾರ. ಈಗಾಗಲೇ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರನ್ನು ಮದುವೆ ಆಗಿರುವಂತಹದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಒಂದು ಖುಷಿಯ ವಿಚಾರ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಒಂದು ಸ್ಫೋಟಕವಾದಂತಹ ಒಂದಷ್ಟು ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗ್ತಿರುವಂತಹದ್ದು. ಅದಕ್ಕೆ ಕಾರಣ ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಅವರು ಮಾತನಾಡಿರುವಂತಹ ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹದ್ದು. ಆ ಆಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಯಾವ ಕಾರಣಕ್ಕೋಸ್ಕರ ದೂರ ಆದರು, ಇಷ್ಟು ದಿನಗಳ ಕಾಲ ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರಿಗೆ ಮೋಸ ಮಾಡಿಬಿಟ್ರು, ರಕ್ಷಿತ್ ಶೆಟ್ಟಿ ಅವರ ಕೆರಿಯರನ್ನೇ ಹಾಳು ಮಾಡಿಬಿಟ್ರು, ರಕ್ಷಿತ್ ಶೆಟ್ಟಿ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡಿಬಿಟ್ರು, ಅಂದರೆ ಅವರಿಗೆ ಅನ್ಯಾಯ ಮಾಡಿಬಿಟ್ರು, ಎಂಗೇಜ್ಮೆಂಟು ಆದರೂ ಕೂಡ ಅವರಿಗೆ ವಂಚನೆ ಮಾಡಿ ವಿಜಯ್ ದೇವರಕೊಂಡ ಜೊತೆ ಸುತ್ತಾಡ್ತಾ ಇದ್ರು, ವಿಜಯ್ ದೇವರಕೊಂಡ ಅವ್ರನ್ನ ಮದುವೆ ಆಗ್ಬಿಟ್ರು ಅನ್ನೋ ಒಂದಷ್ಟು ಸುದ್ದಿಗಳು ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ಅವ್ರನ್ನ ಕೆಲವು ನೆಟ್ಟಿಗರು ಚೀಮಾರಿ ಆಗ್ತಾಯಿದ್ರು. ಅಂದರೆ ರಶ್ಮಿಕಾ ಮಂದಣ್ಣ ಅವರು ಯಾವುದಾದ್ರೂ ಒಂದು ಪೋಸ್ಟನ್ನು ಹಾಕಿದ್ರೆ ಸಾಕು, ಅದಕ್ಕೆ ಒಂದಷ್ಟು ಜನರು ಪಾಸಿಟಿವ್ ಆಗಿ ಕಮೆಂಟ್ಗಳನ್ನು ಹಾಕಿದ್ರೆ ಮತ್ತೆ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಇರ್ತಿತ್ತು. ಆದ್ರೀಗ ನಿನ್ನೆಯಷ್ಟೇ ಒಂದು ಆಡಿಯೋ ಒಂದು ಈಗ ವೈರಲ್ ಆಗಿರುವಂತಹದ್ದು. ಆ ಆಡಿಯೋ ಸಂಭಾಷಣೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಶಾಕ್ ಆಗ್ತಿರುವಂಥದ್ದು. ಅಂದರೆ ರಶ್ಮಿಕಾ ಮಂದಣ್ಣ ಅವರ ಮೇಲಿದ್ದಂತಹ ಆರೋಪಗಳು ಸುಳ್ಳು ಅನ್ನೋದು ಈಗ ಸಾಬೀತಾಗ್ತಿರುವಂತಹದ್ದು. ಅಂದರೆ ರಶ್ಮಿಕಾ ಮಂದಣ್ಣ ಅವರನ್ನು ರಕ್ಷಿತ್ ಶೆಟ್ಟಿ ಅವರು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ರು, ಅಂದರೆ ಅವ್ರನ್ನ ಮಾನಸಿಕವಾಗಿ ಕಂಪ್ಲೀಟಾಗಿ ಅವ್ರನ್ನ ಕುಗ್ಗಿಸುವಂತಹ ಒಂದು ಕೆಲಸವನ್ನು ರಕ್ಷಿತ್ ಶೆಟ್ಟಿ ಅವರು ಮಾಡ್ತಾ ಇದ್ರು ಅನ್ನೋ ಒಂದು ಆಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ಅಂದರೆ ರಶ್ಮಿಕಾ ಮಂದಣ್ಣ ಅವ್ರನ್ನ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ್ದು ಅಥವಾ ಸ್ಯಾಂಡಲ್ವುಡ್ಗೆ ಕರ್ಕೊಂಡು ಬಂದಿದ್ದು ಬೇರೆ ಯಾರೂ ಅಲ್ಲ, ಅದು ಕೂಡ ರಕ್ಷಿತ್ ಶೆಟ್ಟಿ ಕೂಡ. ಅಂದರೆ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ರಶ್ಮಿಕಾ ಮಂದಣ್ಣ ಅವ್ರನ್ನ ಸ್ಯಾಂಡಲ್ವುಡ್ಗೆ ಎಂಟ್ರಿ ಮಾಡಿಸ್ತಾರೆ. ಅದಾದ ನಂತರ ಆ ಹೆಣ್ಣು ಮಗಳು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ತೆಲುಗಿನಲ್ಲಿ ಆಫರ್ ಬಂತು, ತಮಿಳಲ್ಲೂ ಕೂಡ ಆಫರ್ ಬಂತು, ಜೊತೆಗೆ ಬಾಲಿವುಡಲ್ಲೂ ಕೂಡ ಆಫರ್ ಬಂತು, ಸಲ್ಮಾನ್ ಖಾನ್ ಜೊತೆ ಕೂಡ ನಟಿಸಿದರೆ. ಹೀಗೆ ಅಂದರೆ ಕನ್ನಡದಲ್ಲಿ ದರ್ಶನ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲರ ಜೊತೆನೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿದರು. ಸೊ ಇಂತಹ ಸ್ಟಾರ್ ನಟಿ ಟಾಲಿವುಡ್ಡಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಕೂಡ ಮಾಡಿರುವಂತಹ ನಟಿ. ಈ ನಟಿ ಮೇಲೆ ಕೇವಲ ಒಂದೇ ಒಂದು ವಿಚಾರಕ್ಕೋಸ್ಕರ, ಅಂದರೆ ರಕ್ಷಿತ್ ಶೆಟ್ಟಿ ಅವರನ್ನು ಕೈ ಬಿಟ್ಬಿಟ್ರು, ಎಂಗೇಜ್ಮೆಂಟ್ ಮಾಡಿಕೊಂಡು ರಕ್ಷಿತ್ ಶೆಟ್ಟಿ ಅವ್ರಿಗೆ ಮೋಸ ಮಾಡಿಬಿಟ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರ ಮೇಲೆ ಪ್ರತಿನಿತ್ಯ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗಿಸುವಂಥ ಒಂದು ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾಯಿದ್ರು. ಆದ್ರೀಗ ರಶ್ಮಿಕಾ ಮಂದಣ್ಣ ಅವರ ತಾಯಿ ಮಾತನಾಡಿರುವಂತಹ ಆಡಿಯೋ ಇದೆಯಲ್ಲ, ಆ ಆಡಿಯೋ ಈ ಎಲ್ಲ ಆರೋಪಗಳಿಗೆ ಒಂದಷ್ಟು ಬೇರೆ ರೀತಿಯಾದಂತಹ ಸ್ವರೂಪವನ್ನು ಪಡಿತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನಗಳ ಕಾಲ ರಶ್ಮಿಕಾ ಮಂದಣ್ಣ ಅವರೇ ಸರಿ ಇಲ್ಲ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು, ಅವರೇ ರಕ್ಷಿತ್ ಶೆಟ್ಟಿ ಅವರಿಗೆ ಮೋಸ ಮಾಡಿದ್ರು ಅನ್ನೋ ಒಂದು ಆರೋಪಗಳಿತ್ತು. ಆದ್ರೀಗ ಅವರು ತಾಯಿ ಮಾತನಾಡಿರುವಂತಹ ಆಡಿಯೋದಲ್ಲಿ ಅದೆಲ್ಲವೂ ಕೂಡ ಉಲ್ಟಾಗಿರುವಂಥದ್ದು. ಅಂದರೆ ರಕ್ಷಿತ್ ಶೆಟ್ಟಿ ಎಲ್ಲೋ ಒಂದು ಕಡೆ ರಶ್ಮಿಕಾ ಮಂದಣ್ಣ ಅವರನ್ನು ಕಂಪ್ಲೀಟಾಗಿ ಕಟ್ಟಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದರು, ಅಂದರೆ ಅವ್ರನ್ನ ಕೂಡ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪವನ್ನು ಆ ಆಡಿಯೋದಲ್ಲಿ ಮಾಡ್ತಿರುವಂಥದ್ದು. ಅಂದರೆ ಕಂಪ್ಲೀಟಾಗಿ ಸಿನಿಮಾ ಇಂಡಸ್ಟ್ರಿಯನ್ನೇ ನೀವು ಬಿಡಬೇಕು, ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ಮನೆ ಮಕ್ಕಳು ಮದುವೆ ಈ ರೀತಿಯಾಗಿ ನೀವು ಇರಬೇಕು ಅಂತೇಳಿ ರಶ್ಮಿಕಾ ಮಂದಣ್ಣ ಅವರ ಮೇಲೆ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಒಂದಷ್ಟು ಒತ್ತಡವನ್ನು ಏರ್ತಾ ಇದ್ರು ಅನ್ನೋ ಒಂದು ಆಡಿಯೋಗಳು ಕೂಡ ಈಗ ವೈರಲ್ ಆಗಿರುವಂಥದ್ದು. ಅಂದರೆ ಇದೇ ಕಾರಣಕ್ಕೋಸ್ಕರ ಇಲ್ಲ ಒಂದು ಕಡೆ ಅವರು ರಕ್ಷಿತ್ ಶೆಟ್ಟಿ ಅವರಿಂದ ದೂರ ಆದರು ಅನ್ನೋ ಒಂದು ಮಾತುಗಳು ಕೂಡ ಈಗ
ಕೇಳಿ ಬರ್ತಿರುವಂಥದ್ದು. ಅವರ ತಾಯಿ ಮಾತನಾಡಿರುವಂತಹ ಆಡಿಯೋದಲ್ಲಿ ಸಂಪೂರ್ಣವಾಗಿ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಅಲಿಗೇಷನ್ ಮಾಡ್ತಿರುವಂಥದ್ದು. ಅಂದರೆ ನನ್ನ ಮಗಳಿಗೆ ಕೇವಲ 21 ವರ್ಷ, ರಕ್ಷಿತ್ ಶೆಟ್ಟಿಗೆ 35 ವರ್ಷ, ಆದರೂ ಕೂಡ ನನ್ನ ಮಗಳನ್ನು ಕೊಡಲಿಕ್ಕೆ ಒಪ್ಕೊಂಡೆ. ಕಾರಣ ಇಷ್ಟೇ, ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಆದರೆ ಎಲ್ಲ ಒಂದು ಕಡೆ ಪ್ರತಿನಿತ್ಯ ತಾನು ಇಷ್ಟಪಟ್ಟಂತಹ ಹುಡುಗನಿಂದಲೇ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಕುಗ್ಗುತ್ತಾ ಇರೋದನ್ನು ನೋಡಿ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಅವರ ಒಂದು ಲವ್ ಬ್ರೇಕಪ್ ಆಗಲಿಕ್ಕೆ ಅದೇ ಕಾರಣ ಅನ್ನೋ ಒಂದು ದಾಟಿಯಲ್ಲಿ ಈಗ ಅವರು ಮಾತನಾಡಿರುವಂತಹದ್ದು. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಅಂದರೆ ರಕ್ಷಿತ್ ಶೆಟ್ಟಿ ಅವರು ಯಾವ ರೀತಿಯಾಗಿ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ನಡೆದುಕೊಳ್ತಾ ಇದ್ರು, ಅವರಿಗೆ ಅಂದರೆ ನೇಮು ಪೇಮು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿಯಾಗಿ ಅಂದರೆ ನೀವು ನಂಬಲ್ಲ, ಏನು ಗೀತಾ ಗೋವಿಂದಮ್ ಅಂತೇಳಿ ಒಂದು ಸಿನಿಮಾ ಬಂದು ಟಾಲಿವುಡ್ಡಲ್ಲಿ, ಆ ಸಿನಿಮಾ ಕಂಪ್ಲೀಟಾಗಿ ಆ ಒಂದು ಸಿನಿಮಾ ಮುಗಿದ ಮೇಲೆ ನೀನು ಯಾವ ಸಿನಿಮಾ ಕೂಡ ಮಾಡಬಾರ್ದು ಅನ್ನೋ ರೀತಿ ಒಂದು ಟ್ವೀಟನ್ನು ಕೂಡ ಮಾಡಬೇಕು ಅಂತಂತ ಹೇಳಿ ರಶ್ಮಿಕಾ ಮಂದಣ್ಣ ಅವರ ಮೇಲೆ ರಕ್ಷಿತ್ ಶೆಟ್ಟಿ ಒತ್ತಡವನ್ನು ಹೇರ್ತಾ ಇದ್ರಂತೆ. ಸೊ ಈ ರೀತಿಯಾಗಿ ಒಂದಷ್ಟು ಅವರ ಮೇಲೆ ಆರೋಪ ಕೂಡ ಮಾಡ್ತಿರುವಂಥದ್ದು. ಈಗ ಅವರ ತಾಯಿಯವರ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಕೆಲವರು ಈ ಆಡಿಯೋ ನಿಜಕ್ಕೂ ರಶ್ಮಿಕಾ ಮಂದಣ್ಣ ಅವರ ತಾಯಿ ಮಾತನಾಡಿರುವಂಥದ್ದು ಅಥವಾ ಅಂದರೆ ಈಗಾಗಲೇ ಒಂದಷ್ಟು ಟೆಕ್ನಾಲಜಿ ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಇರೋದ್ರಿಂದ AI ಮೂಲಕ ಏನಾದರೂ ಆಡಿಯೋವನ್ನು ಮಾಡಿ ಅಥವಾ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ಅವರ ಇಮೇಜ್ಗೆ ಕಪ್ಪು ಮಸಿ ಬಳಿಯುವಂತಹ ಒಂದು ಕೆಲಸವನ್ನು ಯಾರಾದರೂ ಮಾಡ್ತಿದ್ದಾರಾ ಅನ್ನೋ ಒಂದಷ್ಟು ಕೂಡ ಚರ್ಚೆ ಆಗ್ತಿರುವಂಥದ್ದು. ಆದರೆ ನಿಜಕ್ಕೂ ಇಲ್ಲಿ ಒಂದು ವೇಳೆ ಏನಾದರೂ ರಕ್ಷಿತ್ ಶೆಟ್ಟಿ ಆ ರೀತಿ ಏನಾದರೂ ಮಾಡಿದರೆ ಅದು ರಕ್ಷಿತ್ ಶೆಟ್ಟಿ ಅವರ ತಪ್ಪು. ಆದರೆ ರಕ್ಷಿತ್ ಶೆಟ್ಟಿ ಅವರು ಮಾಡದೇ ಇದ್ದರೂ ಕೂಡ ಅವರ ಮೇಲೆ ಈ ರೀತಿಯಾದಂತಹ ಒಂದು ಆರೋಪಗಳು ಏನಾದರೂ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಅದು ಯಾರು ಈ ರೀತಿಯಾಗಿ ಮಾಡ್ತಾರೋ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ರಕ್ಷಿತ್ ಶೆಟ್ಟಿ ಅವರು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ಇದು ಸುಮ್ಮನೆ ಒಂದು ನಾರ್ಮಲ್ ಆದಂತಹ ಒಂದು ವಿಚಾರ, ಇದು ತುಂಬ ಸೆನ್ಸಿಟಿವ್ ಆದಂತಹ ವಿಚಾರ. ಯಾಕೆಂತಂದರೆ ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಅವರಿಬ್ಬರೂ ಕೂಡ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಬೆಳೆದಂಥವರು. ಜೊತೆಗೆ ಇವತ್ತಿಗೂ ಕೂಡ ಒಂದು ಇಂಡಸ್ಟ್ರಿಯಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನು ಕೂಡ ಮಾಡಿರುವಂತಹ ಸೆಲೆಬ್ರಿಟಿಗಳು. ಸೊ ಅಂತಹ ಸೆಲೆಬ್ರಿಟಿಗಳು ಇವತ್ತು ದೂರ ದೂರ ಆಗಿರುವಂತಹದ್ದು. ಇಲ್ಲ ಒಂದು ಕಡೆ ಈ ರೀತಿಯಾದಂತಹ ಒಂದು ಆಡಿಯೋಗಳು ಈಗ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ ಆದ ಮೇಲೆ ಈ ರೀತಿಯಾದಂತಹ ಒಂದು ಆಡಿಯೋ ವೈರಲ್ ಆಗ್ತಿರುವಂತಹದ್ದು ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಈ ರೀತಿಯಾದಂತಹ ಆಡಿಯೋಗಳು ಯಾಕೆ ಈಗ ವೈರಲ್ ಆಗ್ತಾ ಇದೆ, ಇದರ ಹಿಂದೆ ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಚರ್ಚೆ ಕೂಡ ಆಗ್ತಿರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕು, ರಶ್ಮಿಕಾ ಮಂದಣ್ಣ ನಿಜಕ್ಕೂ ರಕ್ಷಿತ್ ಶೆಟ್ಟಿ ಅವರ ಒಂದು ಮಾನಸಿಕ ಕಿರುಕುಳದಿಂದ ಅವರೇನಾದರೂ ಬೇರೆ ಬೇರೆ ಹಾಗೆ ದೂರ ಆಗಿದ್ದರೆ ಅದು ಖಂಡಿತವಾಗ್ಲೂ ಕೂಡ ಅದು ಎಲ್ಲ ಒಂದು ಕಡೆ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಮಾಡಿರುವಂತಹ ಒಂದು ಅಪರಾಧ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದರೆ ಕೆಲವು ಈಗ ಟೆಕ್ನಾಲಜಿ ಫಾಸ್ಟ್ ಇರೋದ್ರಿಂದ ಸೊ AI ಮೂಲಕ ಏನಾದರೂ ಈ ಆಡಿಯೋವನ್ನು ವೈರಲ್ ಮಾಡಿರುವಂಥದ್ದು ಆ ರೀತಿ ಏನಾದರೂ ಕಂಡು ಬಂದಿದರೆ ಖಂಡಿತವಾಗ್ಲೂ ಇಲ್ಲಿ ಯಾರು ಈ ರೀತಿಯಾಗಿ ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಲೇಬೇಕಾಗುತ್ತೆ. ಒಂದು ವೇಳೆ ಆ ರೀತಿ ಆಗದೇ ಇದ್ದಾದರೂ ಒರಿಜಿನಲ್ ಆಡಿಯೋ ಆಗಿದ್ದರೆ ಖಂಡಿತವಾಗ್ಲೂ ರಕ್ಷಿತ್ ಶೆಟ್ಟಿಯವರು ತಮ್ಮ ಕೈಯಾರೆ ರಶ್ಮಿಕಾ ಮಂದಣ್ಣ ಅವರನ್ನು ಕಳೆದುಕೊಂಡ್ರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.